ಮನದಲ್ಲಿ ಚಿಂತೆಯ ಬಿರುಗಾಳಿ ಬೀಸಿ ಮನವ ಕರಡಿತು. ಚಿರಶಾಂತಿ ನೀಡಿ ಮನವಾನಿ ಬೆಳಗು. ಮನೆಯ ನೀ ಬೆಳಗು. ಅನಾಥ ಆಸರೆ ಚಿರವಿರಿಸೋ ಪ್ರಭು. ಮುಕ್ತಿನಾಗ ದಯೆ ತೋರೋ ಈಗ ಆಲಿಸು ಮನದ ಕರೆಯ ಸ್ವಾಮಿ, ಆಲಿಸು ಮನದ ಕರೆಯ. ನಂಬಿದೆನ ಬಿಡದೆ ಈ ಚರಣ, ನಂಬಿದೆನ ಬಿಡದೆ ಈ ಚರಣ, ನೀಡೋ ದಯ ಕಿರಣ. ಬಾಳಿನ ಹಗಲು ಮಾಡಿದೆ ಇರುಳು, ಪ್ರಭುವೇ ನ್ಯಾಯವೇ ಹೇಳು. ದೈನ್ಯದ ಈ ಮೊರೆ ಕೇಳು. ಶೋಧನೆಗೆ ದೀನ ದಯಾಳು, ದಾರಿ ನೀ ತೋರೆಯ. ಮುಕ್ತಿನಾಗ ದಗೆ ತೋರು ಈಗ ಆಲಿಸು ಮನದ ಕರೆಯ. ಶಾಂತಿಯ ಮನಕ್ಕೆ ಚಿಂತೆಯ ಮುಸುಕು ನೀನೆ ಕವಿಸಿ ನಗುತ್ತಿಹೆ ಏಕೆ. ಸಾಗಿದೆ ಜೀವನ ನೌಕೆ, ತೇಲಿಪೆಯ ನೀ ಮುಳುಗಿಪೆಯ, ತೀರ ನೀ ತೋರೆಯ. ಮುಕ್ತಿನಾಗ ದಯೆ ತೋರು ಈಗ ಆಲಿಸು ಮನದ ಕರೆಯ ಸ್ವಾಮಿ, ಆಲಿಸು ಮನದ ಕರೆಯ.
ಸಿರಿ ತುಂಬಿ ತುಳುಕಲಮ್ಮ ನಾಗಮೆಚ್ಚಿ ಹರಸಲಮ್ಮ ಸಿರಿ ತುಂಬಿ ತುಳುಕಲಮ್ಮ ನಾಗಮೆಚ್ಚಿ ಹರಸಲಮ್ಮ. ದಾಸರಮ್ಮ ನಾವು ನಾಗದಾಸರಮ್ಮ ನಾವು ನಾಗನ ಕಥೆ ಕೇಳಿ ನೀವು ಪುಣ್ಯ ಪಡೆಯಿರಮ್ಮ. ನಾಗನ ಕಥೆ ಕೇಳಿ ನೀವು ಪುಣ್ಯ ಪಡೆಯಿರಮ್ಮ. ಸಿರಿ ತುಂಬಿ ತುಳುಕಲಮ್ಮ ನಾಗಮೆಚ್ಚಿ ಹರಸಲಮ್ಮ. ಸಿರಿ ತುಂಬಿ ತುಳುಕಲಮ್ಮ ನಾಗಮೆಚ್ಚಿ ಹರಸಲಮ್ಮ. ಸಿರಿ ತುಂಬಿ ತುಳುಕಲಮ್ಮ ನಾಗಮೆಚ್ಚಿ ಹರಸಲಮ್ಮ. ವಾಸುಕಿಯು ಆನಂದದೆ ನಮಿಸಿದ ಕುಮಾರನಿಗೆ ಸಂತಸದೆ ನಾಗನು ನೀಡಿದ ವರವನ್ನು ವಾಸುಕಿಯು ಕೋರಿದ ಮಾನವಗೆ ಕರುಣೆಯ ಕುಮಾರ ಪರ್ವತದೆ ಒಲಿದ ಸ್ಕಂದನು ನಾಗರೂಪದಿ ಬಂದು ನೀಡು ನೀ ಸಂತಸವ. ದಾಸರಮ್ಮ ನಾವು ನಾಗದಾಸರಮ್ಮ ನಾವು ನಾಗನ ಕಥೆ ಕೇಳಿ ನೀವು ಪುಣ್ಯ ಪಡೆಯಮ್ಮ. ನಾಗನ ಕಥೆ ಕೇಳಿ ನೀವು ಪುಣ್ಯ ಪಡೆಯಮ್ಮ. ಸಿರಿ ತುಂಬಿ ತುಳುಕಲಮ್ಮ ನಾಗಮೆಚ್ಚಿ ಹರಸಲಮ್ಮ. ಸಿರಿ ತುಂಬಿ ತುಳುಕಲಮ್ಮ ನಾಗಮೆಚ್ಚಿ ಹರಸಲಮ್ಮ. ದಾಸರಮ್ಮ ನಾವು ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ ಮಾಡಿದ ಪಾಪವ ತೊಳೆಯಲು ಬೇಗ ಮಾಡಿದ ಪಾಪವ ತೊಳೆಯಲು ಬೇಗ ನಾಗನ ಸೇವೆ ಮಾಡುವೆ ಈಗ. ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ.
दीपज्वालाभिर्दिवसकर नीराजनविधिः सुधासूतेश चन्द्रोपलजलवैर्अर्घ्यरचना स्वकीयैरम्भोभिः सलिलनिधिसौहित्यकरणम् त्वदीयाभिर्वाग्भिस्तव जननी वाचां ಸ್ತುತಿರಿಯಂ. ಸರ್ವಲೋಕ ರಕ್ಷಕಿಯಾದ ಜಗಜ್ಜನನಿ ಶಿವನರ್ಧಾಂಗಿ, ನೀನು ನುಡಿಸಿದ ನುಡಿಗಳಿಂದಲೇ ನಿನ್ನನ್ನು ಹೊಗಳುವುದು ಸೂರ್ಯ ಕಿರಣಗಳಿಂದಲೇ ಸೂರ್ಯನಿಗೆ ಆರತಿ ಬೆಳಗಿದಂತೆ, ಚಂದ್ರಕಾಂತ ಶಿಲೆಯಿಂದ ಜಿನುಗುವ ನೀರ ಹನಿಗಳಿಂದಲೇ ಚಂದ್ರನಿಗೆ ಅರ್ಘ್ಯ ಅರ್ಪಿಸಿದಂತೆ, ಸಮುದ್ರದ ನೀರಿನಿಂದಲೇ ಸಮುದ್ರವನ್ನು ತೃಪ್ತಿಪಡಿಸಿದಂತೆ ಆಗುತ್ತದೆ. ಆದರೂ ಸ್ತುತ್ಯರ್ಹಳು, ಸ್ತುತಿ ಮಾಡಿಸಿಕೊಳ್ಳುವವಳು, ಮಾಡಿಸುವವಳು ಎಲ್ಲವೂ ನೀನೇ ಆಗಿರುವುದರಿಂದ ನನ್ನಿಂದ ಯಾವ ಲೋಪವೂ ಆಗುವುದಿಲ್ಲ. ಭಗವತಿಯು ಶಿವಪ್ರಿಯೆಯೂ ಜಗಜ್ಜನನಿಯೂ ಆದ ನಿನ್ನನ್ನು ಸ್ತುತಿಸುವುದರಿಂದ ಸರ್ವ ಜನರೂ ಜೀವನದಲ್ಲಿ ಧನ್ಯತೆಯ ಪಥದತ್ತ ನಡೆಯುತ್ತಾರೆ. ಮುಂದೆಯೂ ಇದನ್ನೇ ಅನುಸರಿಸಿ ಬಾಳಲಿ ಎನ್ನುವ ವಿನಮ್ರ ನುಡಿಗಳನ್ನು ನುಡಿದವರು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು. ಶಿವಶಕ್ತಿಯಾದ ಮಹಾದೇವಿಯ ಮಧುರ ಕಾವ್ಯದ ಅಲೆಗಳೇ ಶ್ರೀ ಶಂಕರ ವಿರಚಿತ ಸೌಂದರ್ಯ ಲಹರಿ. ಸೌಂದರ್ಯ ಲಹರಿ ಸ್ತೋತ್ರವನ್ನು ರಚಿಸಿದ ಮೇಲೆ ಅದನ್ನು ದೇವಿಗೆ ಈ ಶ್ಲೋಕದ ಮೂಲಕ ಅರ್ಪಣೆ ಮಾಡುತ್ತಾರೆ ಆಚಾರ್ಯರು. ಶ್ರೀದೇವಿಯೇ ನಿಂತು ನುಡಿಸಿದ ಸ್ತೋತ್ರವಿದು ಎನ್ನುವ ಶಂಕರಾಚಾರ್ಯರ ನುಡಿಗಳಲ್ಲಿ ದೇವಿಯ ಕೃಪೆ ಪಡೆದವರು ತಾವು ಎನ್ನುವ ಸಾರ್ಥಕತೆ ಇದೆ. ಪಾರ್ವತಿ ದೇವಿಯು ಅನೇಕ ರೂಪಗಳಲ್ಲಿ ಅನೇಕ ಹೆಸರುಗಳಿಂದ ಭೂಲೋಕದಲ್ಲಿ ಪೂಜೆಗೊಳ್ಳುತ್ತಿದ್ದಾಳೆ. ಪುರಾಣ ಕಾಲದಲ್ಲಿ ಲೋಕ ಕಂಟಕರಾದ ರಕ್ತ ಬೀಜಾಸುರ, ಮಹಿಷಾಸುರ, ಚಂಡ ಮುಂಡರಂತಹ ಅನೇಕ ದುಷ್ಟ ರಾಕ್ಷಸರಿದ್ರು. 3 ಲೋಕಗಳಿಗೂ ತೊಂದರೆ ನೀಡುತ್ತಿದ್ರು. ಇವರನ್ನು ಸಂಹರಿಸಲೆಂದೇ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಹಕಾರದಿಂದ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ದೇವಿಯರ ಒಟ್ಟು ಶಕ್ತಿಯು ಸೇರಿ ಮಹಾಶಕ್ತಿಯ ಅವತಾರವಾಯಿತು. ಭಯಾನಕ ರೂಪದ ದೇವಿಯು ದುರುಳರನ್ನು ಕೊಂದು ಲೋಕಕ್ಷೇಮವನ್ನು ಕಾಪಾಡುತ್ತಾಳೆ. ಆಕೆಯೇ ಕಾಳಿ, ಚಾಮುಂಡಿ, ದುರ್ಗಾ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತಿದ್ದಾಳೆ. ಆತ್ಮೀಯರೇ, ಇಂದು ಮಹಾಶಕ್ತಿ ಸ್ವರೂಪಿಣಿಯಾದ ದುರ್ಗಾದೇವಿಯ ದೇವಸ್ಥಾನದ ವಿಶೇಷ ದರ್ಶನವನ್ನು ನಾವೀಗ ಮಾಡುತ್ತಿದ್ದೇವೆ. ಬೆಂಗಳೂರಿನ ಸುಸಂಸ್ಕೃತರ ಬಡಾವಣೆ ಎನಿಸಿಕೊಂಡ ಜಯನಗರ 7ನೇ ಬ್ಲಾಕ್ನಲ್ಲಿ ಯಡಿಯೂರು ಸಮೀಪವಿರುವ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ವಿಶೇಷತೆಗಳನ್ನು ನಿಮಗೆಂದು ಪರಿಚಯಿಸುತ್ತಿದ್ದೇವೆ. ಆದಿಶಕ್ತಿಯಾದ ದುರ್ಗಾದೇವಿಗೆ ಈ ದೇಗುಲದಲ್ಲಿ ಪ್ರಥಮ ಸೇವೆಯಾದ ಅಭಿಷೇಕದ ಮಹಾಮಜ್ಜನ ನಡೆಯುತ್ತಿದೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते
धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते शतखण्ड विखण्डित रुण्ड वितुण्डित शुण्ड गजाधिपते ऋपुगज गण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते ऐरण दुर्मद शत्रुवधोदित दुर्धर निर्जर शक्तिभृते चतुर विचार धुरेण महाशिवदूतकृत प्रमथाधिपते दुरित दुरीह दुराशय दुर्मति दानव दूत कृतान्तमते जय जय हे महिषासुरमर्दिनि रम्यकपर्दिनि शैलसुते मयि शरणागत वैरिवधूवर वीरभराभयदायकरे त्रिभुवनमस्तकशूलविरोधि शिरोधि कृतामलशूलकरे दुमि दुमि तामर दुन्दुभिनादमहो मुखरीकृतते मकरे जय जय हे महिषासुरमर्दिनि रम्यकपर्दिनि शैलसुते कृतिमात्र निराकृत धूम्र विलोचन धूम्रशते समर विशोषित शोणित बीज समुद्भव शोणित बीजलते शिव शिव शुम्भ निशुम्भ महाहवतर्पित भूत पिशाचरते जय जय हे महिषासुरमर्दिनि रम्यकपर्दिनि शैलसुते धनुरनु सङ्गरण क्षण सङ्ग परिस्फुरदङ्गनटत्कटके कनकपिशङ्ग पृषत्कनिशङ्गरसद्भट शृङ्गहतावटुके कृतचतुरङ्ग बलक्षितिरङ्गघटत् बहुरङ्गरटत्पटुके जय जय हे महिषासुरमर्दिनि रम्यकपर्दिनि शैलसुते सुरललनाथ तथेयि तथेयि कृताभिनयोदर नृत्यरते कृतकुकुथ कुकुथो गडदादिकतालकुतूहलगानरते धुधुकुट धुक्कुट दिन्दिमित ध्वनिधीरमृदङ्गनिनादरते जय जय हे महिषासुरमर्दिनि रम्यकपर्दिनि शैलसुते
ಬ್ಲಾಕ್ನಲ್ಲಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಅತ್ಯಂತ ವಿಶಾಲವಾಗಿದೆ. ದೊಡ್ಡದಾದ ದೇಗುಲದಲ್ಲಿ ಅಮ್ಮನವರ ಗರ್ಭಗುಡಿ ಇದೆ. ದುರ್ಗಾ ಪರಮೇಶ್ವರಿಯ ಆಕರ್ಷಕವಾದ ಮೂರ್ತಿಯು ಭಕ್ತ ಜನರನ್ನು ಸೆಳೆಯುತ್ತಿದೆ. ಈ ದೇಗುಲವು ಜಯನಗರದ ಯಡಿಯೂರಿನ ಮುಖ್ಯ ರಸ್ತೆಯಲ್ಲಿ ಇಲ್ಲದಿದ್ದರೂ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ನಾನು 10 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೀತಾ ಇರುತ್ತೆ. ನಾವು 10 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ನಮ್ಗೆ ತುಂಬ ಒಳ್ಳೆಯದಾಗ್ತಾ ಇದೆ. 9 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀನಿ. ಪ್ರತಿ ಶುಕ್ರವಾರ ಮಾತ್ರ ಎಲ್ಲಿ ಹೋದ್ರೂ ಇಲ್ಲಿಗೆ ಬಂದ್ಬಿಟ್ಟೆ ಹೋಗೋದು. ಈ ದೇವರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನಮ್ಮ ಮಕ್ಳಿಗೂ ತುಂಬಾ ಚೆನ್ನಾಗಿ ಎಲ್ಲ ಆಗ್ತಾ ಇದೆ. ಎಲ್ಲ ತುಂಬ ಒಂಥರ ಇಲ್ಲಿಗೆ ಬಂದರೆ ಒಂಥರ ನೆಮ್ಮದಿ ಸಿಗುತ್ತೆ. ಎಲ್ಲೇ ಹೋದ್ರೂ ಮಾತ್ರ ಮಂಗಳವಾರ ಶುಕ್ರವಾರ ಇಲ್ಲಿಗೆ ಬರಲೇಬೇಕು ಅಂತ ಬರ್ತೀವಿ. ಪ್ರತಿ ದಿನವೂ ಬೆಳಿಗ್ಗೆಯೇ ದೇವಿಗೆ ಅಭಿಷೇಕ ಸೇವೆ ನಡೆಯುತ್ತದೆ. ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರಗಳಂದು ರಾಹುಕಾಲದ ಸಮಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಭಕ್ತರ ಇಷ್ಟಾರ್ಥಗಳನ್ನು ಕ್ಷಣ ಮಾತ್ರದಲ್ಲಿಯೇ ನಡೆಸುವ ದುರ್ಗಾ ದೇವಿಯನ್ನು ಭಕ್ತ ಜನತೆ ಆರಾಧಿಸಿ ಕೊಂಡಾಡುತ್ತಾರೆ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ದುರಿತ ನಿವಾರಿಣಿ ದುಃಖ ವಿಮೋಚನಿ ದುರ್ಗತಿ ನಾಶಿನಿ ತ್ರಿಲೋಚನಿ ಬ್ರಹ್ಮಾಂಡ ಜನನಿ ಬ್ರಹ್ಮಾಂಡೋದರಿ ಬ್ರಹ್ಮಾಣಿ ಜಯ ದುರ್ಗಾಂಬೆ. ದುರಿತ ನಿವಾರಿಣಿ ದುಃಖ ವಿಮೋಚನಿ ದುರ್ಗತಿ ನಾಶಿನಿ ತ್ರಿಲೋಚನಿ ಬ್ರಹ್ಮಾಂಡ ಜನನಿ ಬ್ರಹ್ಮಾಂಡೋದರಿ ಬ್ರಹ್ಮಾಣಿ ಜಯ ದುರ್ಗಾಂಬೆ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಕದಂಬವನ ಪ್ರಿಯ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ. ಕದಂಬವನ ಪ್ರಿಯ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. विश्वेश्वरि वैष्णवि नारायणि विश्वेश्वर प्रिय भामिनी विश्वकारिणि विश्वाकारिणि विश्वंभरि जय दुर्गांबे. विश्वेश्वरि वैष्णवि नारायणि विश्वेश्वर प्रिय भामिनी विश्वकारिणि विश्वाकारिणि विश्वंभरि जय दुर्गांबे. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. ಬಹಳ ಹಿಂದಿನಿಂದಲೂ ಹಿಂದೂ ಸಂಸ್ಕೃತಿಯಲ್ಲಿ ಶಕ್ತಿ ದೇವತೆಯರ ಆರಾಧನೆ ರೂಢಿಯಲ್ಲಿದೆ. ಲೋಕ ಕಲ್ಯಾಣದ ಉದ್ದೇಶ ಹೊಂದಿದ ದೇವಿಯು ದುಷ್ಟ ಸಂಹಾರಕಳು ಶಿಷ್ಟ ರಕ್ಷಕಳೂ ಆಗಿದ್ದಾಳೆ.
ದುರ್ಗಾ ದೇವಿ ಎಂದರೆ ಅತ್ಯಂತ ಪರಾಕ್ರಮಿ ದೈವ. ಮಹಾಭಾರತದಲ್ಲೂ ಶ್ರೀಕೃಷ್ಣ ಪರಮಾತ್ಮನು ತನ್ನ ಗೀತೋಪದೇಶಕ್ಕೆ ಮುನ್ನ ದುರ್ಗಾ ಸ್ತೋತ್ರ ಪಠಿಸಬೇಕೆಂದು ಅರ್ಜುನನಿಗೆ ಹೇಳುತ್ತಾನೆ. ಅಂತೆಯೇ ಅರ್ಜುನನು ದುರ್ಗಾ ಸ್ತೋತ್ರ ಪಠಿಸಿ ದೇವಿಯನ್ನು ಮೆಚ್ಚಿಸಿ ಆಕೆಯಿಂದ ವಿಜಯಶಾಲಿಯಾಗು ಎನ್ನುವ ಆಶೀರ್ವಾದವನ್ನು ಪಡೆಯುತ್ತಾನೆ. ಈ ದೇವಿ ತುಂಬ ಮಹಿಮೆಯುತವಾದ ದೇವಿ. ಸುಮಾರು 25 ವರ್ಷ ಆಯಿತು ಪುನರ್ ಪ್ರತಿಷ್ಠಾಪನೆ ಆಗಿ. ಅಂದಿನಿಂದ ಎಲ್ಲ ಭಕ್ತಾದಿಗಳಿಗೂ ಸಕಲ ಸೌಭಾಗ್ಯವನ್ನು ಎಲ್ಲ ಕೊಟ್ಟು ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿದ್ದಾಳೆ ತಾಯಿ. ಪ್ರತಿ ಶುಕ್ರವಾರ ರಾಹುಕಾಲದಂದು ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗುತ್ತದೆ. ಹಾಗೂ ನಮ್ಮ ದುರ್ಗಾನಗರದ ಸಹಸ್ರ ಬಂಧು ಮಿತ್ರರಿಂದ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ನಾನಿಲ್ಲಿ ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ನನ್ನ ಎಕ್ಸಾಮ್ಗೆ ಫಸ್ಟ್ ಇಯರ್ ಇದು ಪಾಸ್ ಆಗಬೇಕು ಅಂತ ಇಲ್ಲಿ ಅರ್ಕೆ ಮಾಡ್ಕೊಂಡಿದ್ದೆ. ಸೊ ಅದು ಪಾಸ್ ಆಯಿತು. ಇದು ತುಂಬ ಶಕ್ತಿ ಇರೋ ದೇವಸ್ಥಾನ. ಪ್ರತಿ ಶುಕ್ರವಾರನೂ ಇಲ್ಲಿ ನಾನು ನಿಂಬೆಹಣ್ಣು ದೀಪ ಹಚ್ತೀನಿ. ಜಯನಗರದ ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ದೇವಿಯ ಗರ್ಭಗುಡಿಯ ಎದುರಿಗೆ ಆಕೆಯ ವಾಹನವಾದ ಸಿಂಹ ವಾಹನ, ಶಕ್ತಿಯ ಸಂಕೇತವಾದ ತ್ರಿಶೂಲವನ್ನು ಸ್ಥಾಪಿಸಿದ್ದಾರೆ. ಅಮ್ಮನವರ ಬೆಳ್ಳಿಯ ಪಾದುಕೆಗಳು ಇಲ್ಲಿವೆ. ಇದಲ್ಲದೆ ಗರ್ಭಗುಡಿಯ ಎಡಭಾಗದಲ್ಲಿ ದೇವಿಯ ಉಯ್ಯಾಲೆ ಇದೆ. ಪ್ರತಿ ಶುಕ್ರವಾರ ಸಂಜೆ ಇಲ್ಲಿ ಬಂದು ಉಯ್ಯಾಲೆ ತೂಗಿ ಹರಸಿಕೊಂಡ್ರೆ ಅಂದುಕೊಂಡ ಕಾರ್ಯಗಳೆಲ್ಲ ನೆರವೇರುತ್ತವಂತೆ. ಪ್ರತಿ ವರ್ಷದ ಎಲ್ಲಾ ಹಬ್ಬಗಳನ್ನು ಇಲ್ಲಿ ವಿಶೇಷವಾಗಿ ಆಚರಿಸುತ್ತಾರೆ. ನವರಾತ್ರಿಯ ಸಂದರ್ಭದಲ್ಲಿ ಅತ್ಯಂತ ವೈಭವದ ಪೂಜೆಗಳು, ಹೋಮಗಳು ನಡೆಯುತ್ತವೆ. ಪ್ರತಿ ಶುಕ್ರವಾರ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. 2 ತಿಂಗಳಿಂದ ಬರ್ತಾ ಇದ್ದೀನಿ. ನನಗೆ ತುಂಬ ಒಳ್ಳೆಯದಾಗಿದೆ. ದೇವರ ದರ್ಶನ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅಲಂಕಾರ, ಅಭಿಷೇಕ ತುಂಬ ಚೆನ್ನಾಗಿದೆ. ಈ ದೇವ್ರು ನಮ್ದವರು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಈ ದೇವಿಗೆ, ದುರ್ಗಾ ಪರಮೇಶ್ವರಿಗೆ. ಈಗ ನಾವು ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ತುಂಬ ಸತ್ಯ ಇದಾಗಿದೆ. ನಮಗೆ ವಾರನೂ ದೀಪ ಹಚ್ತಾ ಇರ್ತೀವಿ. ನಮಗೂ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆಯದಾಗಿದೆ. ನವರಾತ್ರಿಯ 9 ದಿನಗಳು ನವಶಕ್ತಿ ಸ್ವರೂಪಿಣಿಯರಾದ ಮಹಾಕಾಳಿ, ಮಹಿಷಮರ್ಧಿನಿ, ಚಾಮುಂಡಿ, ದುರ್ಗಾ, ಸರಸ್ವತಿ ದೇವಿ, ಶಾಕಾಂಬರಿ, ಭ್ರಾಮರಿ, ರಕ್ತದಂತಿ ಹೀಗೆ ಎಲ್ಲ ಶಕ್ತಿ ದೇವಿಯರ ಪೂಜೆಗಳನ್ನು ನಡೆಸುತ್ತಾರೆ. ದುರ್ಗಾಷ್ಟಮಿಯಂದು ದುರ್ಗಾ ಹೋಮ, ನವರಾತ್ರಿಯ ಶುಕ್ಲ ಪಕ್ಷದ ಮೂಲ ನಕ್ಷತ್ರದಂದು ವಿದ್ಯಾದಾಯಿನಿಯೂ ಯೋಗ ಪ್ರದಾಯಿನಿಯೂ ಆದ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡ್ತಾರೆ. ಹೀಗೆ ಎಲ್ಲ ಹಬ್ಬಗಳನ್ನು ಆಚರಿಸುವ ಈ ದೇಗುಲದ ಕುರಿತು ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಇಲ್ಲಿನ ಅರ್ಚಕರು ಹಾಗೂ ಆಡಳಿತ ಮಂಡಳಿಯವರು. ತಾಯಿ ಸ್ವರೂಪಳಾದಂಥ ಈ ದುರ್ಗಾದೇವಿ ಸುಮಾರು 40-45 ವರ್ಷಗಳಿಂದ ಇಲ್ಲಿ ನೆಲೆಯಾಗಿ ನಿಂತಿದ್ದಾಳೆ. ಈ ದೇವಿ ಬಂದಂಥ ಎಲ್ಲ ಭಕ್ತರುಗಳ ಮನೋವಾಂಛನೆಗಳನ್ನು ಈಡೇರಿಸ್ತಾ ಇದ್ದಾಳೆ. ಈ ದೇವಾಲಯಕ್ಕೆ ಸುಮಾರು 40-45 ವರ್ಷಗಳ ಇತಿಹಾಸ ಇದೆ. ಎಲ್ಲ ಭಕ್ತಾದಿಗಳು ಸಹ ನಿಂಬೆಹಣ್ಣಿನ ದೀಪವನ್ನು ಹಚ್ತಾರೆ. ಮತ್ತು ಇಲ್ಲಿ ಕೊಡ್ತಕ್ಕಂಥ ಅಮಾವಾಸ್ಯೆಯಿಂದ ಕೊಡ್ತಕ್ಕಂಥ ದಾರವನ್ನು ಕಟ್ಟಿಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಒಂದು ಮಂಡಲದ ಪೂಜೆ ಒಳಗಾಗಿ ಅವರ ಎಲ್ಲ ಈಡೇರ್ತಾ ಇವೆ. ಈ ದೇವಿ ಇಲ್ಲಿ ಸ್ಥಿರಾಗಿ ತಾಯಿ ಸ್ವರೂಪ ನಿಂತಿದ್ದಾಳೆ ಅನ್ನೋದಕ್ಕೆ ಈ ಅನೇಕ ಘಟನೆಗಳ ಸಾಕ್ಷ್ಯವೇ. ಆದಿಶಕ್ತಿಯಾದ ಸರಸ್ವತಿ ದೇವಿಯು ಬ್ರಹ್ಮ ಶಕ್ತಿಯಾದರೆ, ಮಹಾಲಕ್ಷ್ಮಿಯು ವಿಷ್ಣು ಶಕ್ತಿ ಮತ್ತು ಪಾರ್ವತಿ ದೇವಿಯು ಶಿವಶಕ್ತಿಯಾಗಿದ್ದಾಳೆ. ಈ ಎಲ್ಲ ದೇವಿಯರು ನಾನಾ ರೂಪಗಳಲ್ಲಿ ಲೋಕ ರಕ್ಷಕಿಯರಾಗಿದ್ದಾರೆ. ಆತ್ಮೀಯರೇ, ಬೆಂಗಳೂರಿನ ಜಯನಗರದ 7ನೇ ಬ್ಲಾಕ್ನಲ್ಲಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯ ಕೃಪೆ ಸದಾ ತಮ್ಮೊಂದಿಗಿರಲಿ. ಓಂ ಶ್ರೀ ಆದಿಶಕ್ತಿಯೇ ನಮಃ. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ
ಶ್ರೀಮನ್ಮಂದ ಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ರಾಂ ತ್ರೈಲೋಕ ಕುಟುಂಬನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಋಗ್ವೇದದಲ್ಲಿ ಭೂದೇವಿಯನ್ನು ತಾಯಿ ಎಂದು, ಜಗತ್ತನ್ನು ಸೃಷ್ಟಿಸಿದವಳೆಂದು, ಶಕ್ತಿಯಾಗಿ ಮಹಿಮಾತಾ ಎಂದು ಉಲ್ಲೇಖಿಸಿದೆ. ವಿಶ್ವಕ್ಕೆ ಮಾತೆಯಾದ ದೇವಿಯು ಭಕ್ತರನ್ನು ಉದ್ಧರಿಸಲೆಂದೇ ಹಲವು ರೂಪಗಳಲ್ಲಿ ಅವತರಿಸುತ್ತಾ ಭಕ್ತರಿಗೆ ಅಭಯವನ್ನು, ಸುಖವನ್ನು, ಇಷ್ಟಾರ್ಥಗಳನ್ನು ನೀಡುತ್ತಿದ್ದಾಳೆ. ಆದಿ ಅಂತ್ಯರಹಿತಳಾದ ದೇವಿಯು ಸರಸ್ವತಿ, ಪಾರ್ವತಿ, ಲಕ್ಷ್ಮಿ ಎಂಬ ಶಕ್ತಿ ಮೂಲಗಳಾಗಿ ಪೂಜಿಸಲ್ಪಡುತ್ತಿದ್ದಾಳೆ. ಪಾಲ್ಗಡಲಿನಿಂದ ಅವತರಿಸಿದ ಶ್ರೀ ಮಹಾಲಕ್ಷ್ಮಿಯು ಶ್ರೀರಂಗಧಾಮನಾದ ವಿಷ್ಣುವಿನ ಹೃದಯೇಶ್ವರಿ. ಭೂಲೋಕದಿಂದಿಡಿದು ದೇವಲೋಕ, ಮರ್ತ್ಯಲೋಕಗಳನ್ನು ಪೊರೆಯುವ ಏಕೈಕ ದೇವಿಯಾಗಿ, ತ್ರೈಲೋಕ್ಯ ಕುಟುಂಬಿನಿಯಾಗಿ ಪೂಜಿಸಲ್ಪಡುತ್ತಿರುವ ಮುಕುಂದ ಪ್ರಿಯೆ ಮಹಾಲಕ್ಷ್ಮಿಯನ್ನು ದರ್ಶಿಸೋಣ, ವಂದಿಸೋಣ, ಆರಾಧಿಸೋಣ. ಆತ್ಮೀಯ ಆಸ್ತಿಕ ಬಾಂಧವರೇ, ಬೆಂಗಳೂರಿನ ಬನಶಂಕರಿ 6ನೇ ಹಂತದ ನೈಸ್ ರಸ್ತೆಯ ಹಿಂಭಾಗದಲ್ಲಿರುವ ಹೆಮ್ಮಿಗೆಪುರ ವಾರ್ಡ್ನಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾವಿಂದು ಬಂದಿದ್ದೇವೆ. ಸರ್ವ ಮಂಗಳ ಮಾಂಗಲ್ಯೆಯಾದ ಮಹಾಲಕ್ಷ್ಮಿಗೆ ಇಲ್ಲಿನ ಮಂದಿರದಲ್ಲಿ ಅಭಿಷೇಕದ ಆರಾಧನೆಯನ್ನು ನಡೆಸುತ್ತಿದ್ದಾರೆ. ಶ್ರೀ ಧನಲಕ್ಷ್ಮಿ सुन्दरि माधवी चन्द्र सहोदरि हेममयी मुनिगणवन्दित मोक्षप्रदायिनि मञ्जुळवासिनि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनि आदिलक्ष्मि जय पालय माम्. नाशिनि कामिनि वैदिकरूपिणि वेदमये क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवासिनि देवगणाश्रितपादयुते जय जय हे मधुसूदन कामिनि धान्यलक्ष्मि जय पालय माम्. वरवर्णिनि वैष्णवि भार्गवि मन्त्रस्वरूपिणि मन्त्रमयी सुरगणपूजित शीघ्रफलप्रद ज्ञानविकासिनि शास्त्रनुते भवभयहारिणि पापविमोचनि साधुजनाश्रितपादयुते जय जय हे मधुसूदन कामिनि धैर्यलक्ष्मि जय पालय माम्. जय जय दुर्गतिनाशिनि कामिनि सर्वफलप्रदशास्त्रमये रथगजतुरगपदादिसमानुत परिजनमण्डित लोक
देव मुनीश्वर मानव वन्दित पादयुते जय जय हे मधुसूदन कामिनि सन्तान लक्ष्मी पालय माम्। जय कमलासनि सद्गतिदायिनि ज्ञान विकासिनि गानमये अनुदिनमर्चित कुङ्कुमधूसर भूषित वासित वाद्यनुते कनकधरा स्तुति वैभव वन्दित शङ्कर देशिक मान्यपते जय जय हे मधुसूदन कामिनि विजय लक्ष्मी जय पालय माम्। प्रणत सुरेश्वरि भारति भार्गवि शोक विनाशिनि रत्नमये मणिमय भूषित कर्ण विभूषण शान्ति समावृत हास्यमुखे नवनिधिदायिनि कलिमलहारिणि काम्यफलप्रद हस्तयुते जय जय हे मधुसूदन कामिनि विद्या लक्ष्मी पालय माम्। धिमि धिमि धिं धिमि धिं धिमि धिं धिमि धुन्दुभिनाद सुपूर्णमये धुम धुम धुं धुम धुं धुम धुं धुम शङ्खनिनाद सुवाद्यनुते वेद पुराणेतिहास सुपूजित वैदिक मार्ग प्रदर्शयुते जय जय हे मधुसूदन कामिनि श्रीधन लक्ष्मी पालय माम्। जय जय हे मधुसूदन कामिनि श्रीधन लक्ष्मी ಲಕ್ಷ್ಮೀ ದೇವಿ ಎಂದರೆ ಕಲ್ಯಾಣ ರೂಪಿ, ಸಕಲ ಮನೋರಥಗಳನ್ನು ಈಡೇರಿಸುವವಳು. ಲಕ್ಷ್ಮೀ ದೇವಿಯಿಂದಲೇ ಸಕಲ ಸದಿಚ್ಛೆಗಳು ಈಡೇರುವುದು. ಆಕೆಗೆ ಶರಣಾಗುವ ಭಕ್ತರಿಗೆ ಜೀವವಾಗುತ್ತಾಳೆ. ನನ್ನ ಮಗನಿಗೆ ಹೆಣ್ಣು ಹುಡುಕ್ಬೇಕು ಅಂತ ಬಂದುಬಿಟ್ಟು ಇಲ್ಲಿ ಗೆಟ್ಕೆರೆ ಪಾಳ್ಯದಲ್ಲಿ ಹೆಣ್ಣು ಹುಡುಗಿ ನೋಡಿದ್ವಿ. ಅಲ್ಲೂ ಅವರು ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ನೋಡಿದ್ವಿ ಹುಡುಗಿನ ಚೆನ್ನಾಗಿದೆ, ನನಗೆ ಒಪ್ಪಿಗೆ ಆಗಿದ್ದರಿಂದ ಈ ಹುಡುಗಿನೇ ಏರ್ಪಾಡಾಗಬೇಕು ಅಂತ ಈ ದೇವಿನ ಹರಿಸ್ಕೊಂಡೆ. ಏರ್ಪಾಡಾಗಿ ಮದುವೆ ಆಗಿ ಮಗನ ಸೊಸೆನ ಇಬ್ಬರನ್ನೂ ಕರ್ಕೊಂಡು ಬಂದಿದ್ದೀನಿ. ನನ್ನ ಮನೋಭಿಷ್ಟ ನೆರವೇರಿದ್ರಿಂದ ಭಾಳ ಸಂತೋಷ ಆಗಿ ಮತ್ತೆ ಮತ್ತೆ ಬರಬೇಕು ಅಂತ ಆಸೆಯಿಂದ ಇವಾಗ ಬಂದಿದ್ದೀನಿ. ನಾನು ಈ ದೇವಸ್ಥಾನಕ್ಕೆ ನಡ್ಕೊಂಡಿದ್ದರಿಂದ ನನ್ನ ಕಷ್ಟಗಳು ಪರಿಹಾರ ಆಗಿ ಯಥೇಚ್ಛವಾದ ದುಡ್ಡಿನ ಇದು ಸೌಭಾಗ್ಯನೂ ಲಭಿಸಿದೆ ನಮಗೆ. ಇಲ್ಲಿ ಬಹಳ ನಿಷ್ಠೆಯಿಂದ ನಡ್ಕೊಂಡವ್ರಿಗೆ ದೇವರು ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಬೆಂಗಳೂರಲ್ಲಿ ಕುಬೇರನ ಮೂಲೆಯಲ್ಲಿರೋ ದೇವಸ್ಥಾನ ವಿಶೇಷವಾದದ್ದು. ಇಲ್ಲಿ ನಾವು ಅರ್ಸ್ಕೊಂಡಿದ್ವಿ ನಂಗೆ ಮದುವೆ ಆದರೆ ನಾನು ನಮ್ಮ ಯಜಮಾನರು ಬರ್ತೀವಿ ಅಂತ. ಈಗ ಅದೇ ಸಮೇತವಾಗಿ ದೇವ್ರು ನಡೆಸ್ಕೊಟ್ಟಿದ್ದಾರೆ. ಶಿವ ಹಾಗೂ ವಿಷ್ಣುವಿನ ಪರಮ ಶಕ್ತಿಯಾಗಿರುವ ಶಿವೇ ಸರ್ವಾರ್ಥ ಸಾಧಕಿ ನಾರಾಯಣಿಯು ಸಿದ್ಧಿಪ್ರದಳಾದ ದೇವಿ. ಹೆಮ್ಮಿಗೆಪುರದಲ್ಲಿರುವ ಶ್ರೀ ಲಕ್ಷ್ಮೀ ದೇವಿಯ ಮಂದಿರವನ್ನು ಸ್ಥಾಪಿಸಿದ ಕಾರಣಕರ್ತರೆಂದರೆ ಶ್ರೀ 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 ರಂಭಾಪುರಿ ಮಹಾಸ್ವಾಮಿಗಳು. ಮಹಾಸ್ವಾಮಿಗಳಿಗೆ ಸ್ವಪ್ನದಲ್ಲಿ ದರ್ಶನವಿತ್ತ ದೇವಿಯು ತನ್ನ ದೇಗುಲವನ್ನು ಇಲ್ಲಿ ನಿರ್ಮಿಸುವಂತೆ ಪ್ರೇರಣೆ ಇತ್ತಳಂತೆ. ತಾನಿಲ್ಲಿ ನೆಲೆಸಬೇಕೆಂದು ಅಪೇಕ್ಷೆ ಪಟ್ಟಳಂತೆ. ದೇವಿಯ ಅಪ್ಪಣೆಯನ್ನು ಪಾಲಿಸಿದ ಮಹಾಸ್ವಾಮಿಗಳು ಆಕೆಯ ಇಚ್ಛೆಯಂತೆಯೇ ಇಲ್ಲಿ ಭವ್ಯವಾದ ದೇಗುಲವನ್ನು ನಿರ್ಮಿಸಿ ಮಹಾಲಕ್ಷ್ಮಿಯ ಸುಂದರವಾದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ. ವಿಶಾಲವಾದ ದೇಗುಲಕ್ಕೆ ಬೃಹತ್ತಾದ ಗೋಪುರವನ್ನೂ ನಿರ್ಮಿಸುತ್ತಾರೆ. ಗರ್ಭಗುಡಿಯಲ್ಲಿ ದಿವ್ಯ ತೇಜಸ್ಸಿನ ಲಕ್ಷ್ಮೀ ದೇವಿಯ ವಿಗ್ರಹವಿದೆ. ಮುಖ್ಯ ಆಕರ್ಷಣೆ ಏನೆಂದ್ರೆ ಇಲ್ಲಿರುವ ಎತ್ತರದ ದೀಪಸ್ತಂಭಗಳು.
ಸುಮಾರು 7ರಿಂದ 8 ಅಡಿ ಎತ್ತರವಿರುವ ದೀಪಸ್ತಂಭಗಳನ್ನು ಕಾರ್ತೀಕ ಮಾಸದಲ್ಲಿ ಮಾಡುವ ದೀಪೋತ್ಸವಕ್ಕಾಗಿ ಉಪಯೋಗಿಸುತ್ತಾರೆ. 7 ಅಡಿ ದೀಪಗಳನ್ನು ಹಚ್ಚಿದ್ರೆ 7 ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ಎನ್ನುತ್ತಾರೆ. 7 ಅಡಿ ದೀಪಗಳು ಸರ್ವ ದೇವತೆಗಳಿಗೂ ಪ್ರಿಯವಾದದ್ದು. 7 ಅಡಿ ದೀಪವನ್ನು ಹಚ್ಚಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರತಿದಿನವೂ ಪಠಿಸಿದ್ರೆ ಪಿತೃದೋಷಗಳು ನಿವಾರಣೆಯಾಗುತ್ತದೆ ಎನ್ನುತ್ತಾರೆ ಜ್ಞಾನಿಗಳು. 8 ಅಡಿ ದೀಪಗಳನ್ನು ತಮ್ಮ ಆರಾಧ್ಯ ದೇವಿಯ ಮುಂದೆ ಇರಿಸಿ ದೀಪ ಹಚ್ಚಿ ಪೂಜಿಸಿದ್ರೆ ದೇವಿಯ ಮಂತ್ರ ಸಿದ್ಧಿಯಾಗಿ ದೇವಿಯ ಅನುಗ್ರಹವಾಗುತ್ತದೆ ಎನ್ನುತ್ತಾರೆ. ಶ್ರೀದೇವಿಯ ಮುಂದೆ 8 ಅಡಿ ದೀಪ ಹಚ್ಚಿದ್ರೆ ಕುಟುಂಬ ಸ್ವಾಸ್ಥ್ಯ ಉಂಟಾಗುತ್ತದೆ ಎನ್ನಲಾಗಿದೆ. ಹೀಗೆ ದೀಪಗಳನ್ನು ಹಚ್ಚಬೇಕಾದ್ರೆ ದೀಪಸ್ತಂಭಗಳ ಪ್ರಮಾಣಗಳು ಅತಿ ಮುಖ್ಯ. ಹೆಮ್ಮಿಗೆಪುರದ ಲಕ್ಷ್ಮೀ ದೇಗುಲದಲ್ಲಿ ಕಾರ್ತೀಕ ಮಾಸದಲ್ಲಿ ನಡೆಯುವ ದೀಪೋತ್ಸವಗಳು ಅತ್ಯಂತ ಪ್ರಾಶಸ್ತ್ಯಪೂರ್ಣವಾಗಿರುತ್ತವೆ. ಪ್ರತಿದಿನ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಸೇವೆಗಳು ನಡೆಯುತ್ತವೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೇ ಸರ್ವವರದೇ ಸರ್ವದುಷ್ಟ ಭಯಂಕರಿ ಸರ್ವಜ್ಞೇ ಸರ್ವವರದೇ ಸರ್ವದುಷ್ಟ ಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮೇ ಮಹಾರೌತೆ ಮಹಾಶಕ್ತಿ ಮಹೋದಯೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇಲ್ಲಿಗೆ ಬರುವ ಭಕ್ತರಿಗೆ ಬೇಡಿದ್ದೆಲ್ಲ ಸಿಕ್ಕಿದೆಯಂತೆ. ಇದಕ್ಕೆ ಉದಾಹರಣೆ ಎಂದರೆ ಭಕ್ತರೊಬ್ಬರಿಗೆ ಕಾರ್ ಕೊಳ್ಳುವ ಬಯಕೆ ಇತ್ತಂತೆ. ಆದರೆ ಆರ್ಥಿಕ ಬಲವಿಲ್ಲದೆ ಸಾಧ್ಯವಾಗಿರಲಿಲ್ವಂತೆ. ಇಲ್ಲಿಗೆ ಬಂದು ದೇವಿಯನ್ನು ಕೋರಿಕೊಂಡು ಪೂಜಿಸಿದ ನಂತರ ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳುವ ಹಾದಿ ದೊರೆತಂತೆ. ತಮ್ಮ ಬೇಡಿಕೆಯನ್ನು ಪೂರೈಸಿದ ದೇವಿಯನ್ನು ಭಕ್ತರು ಕೊಂಡಾಡುತ್ತಿದ್ದಾರೆ. ಇಲ್ಲಿ ನಾವು ಏನು ಕೇಳಿದ್ರು ನಮಗೆ ಒಳ್ಳೆಯದಾಗಿದೆ. ನಾವು ಮನೆ ಕಟ್ಟಬೇಕು ಅನಿಸ್ತದೋ ಅದು ಒಳ್ಳೆಯದಾಗಿದೆ. ಮತ್ತು ಯಾವುದೇ ಬೇಡಿಕೆಗಳನ್ನು ಕೇಳಿಕೊಂಡ್ರು ಅಮ್ಮನ ಹತ್ರ ಒಳ್ಳೆಯದು ಆಗೈತೆ.
ಇಲ್ಲಿ ಅಂದ್ಕೊಂಡಿದ್ದೆಲ್ಲ ಕಾರ್ಯ ಎಲ್ಲ ನಮ್ಗೆ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾವು ಶುಕ್ರವಾರ ವಾರ ಬರ್ತಾ ಇದ್ದೀವಿ ಇಲ್ಲಿ. ಈ ಲಕ್ಷ್ಮೀ ದೇವಸ್ಥಾನ ಸ್ಥಾಪನೆ ಆದಮೇಲೆ ಸುತ್ತಮುತ್ತಲ ಜನಕ್ಕೆ ಗ್ರಾಮಸ್ಥರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಆಗಾಗ ಸಂಕ್ರಾಂತಿ ಹಬ್ಬದಲ್ಲಿ ತರಕಾರಿ ಅಲಂಕಾರ, ಎಲ್ಲ ಕಾರ್ತಿಕ ಮಾಸದಲ್ಲಿ ಧನುರ್ಮಾಸದಲ್ಲಿ ವಿಶೇಷ ಪೂಜೆಗಳು ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಮುತ್ತೈದೆಯರು ಬಂದು ಎಷ್ಟೋ ಥರ ವರಗಳು ಕೇಳಿಕೊಂಡು ಈಗಾಗಲೇ ಅದೆಲ್ಲ ನೆರವೇರಿದೆ. ನಾವು ಕೂಡ ನನ್ನ ತಂಗಿಗೆ ಮದುವೆ ಆಗಲಿ ಅಂತ ಕೇಳ್ಕೊಂಡಿದ್ದೆ, ಅದು ಆಗಿದೆ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಹೆಣ್ಣು ಮಕ್ಕಳು ಇಲ್ಲಿಗೆ ಬಂದು ದೀಪಗಳನ್ನು ಹಚ್ಚಿ ಪೂಜಿಸುತ್ತಾರೆ. ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಅರ್ಚಿಸಿ ಲಕ್ಷ್ಮೀ ದೇವಿಯ ದಯೆಯನ್ನು ಕೋರ್ತಾರೆ. ದೇವಾಲಯಕ್ಕೆ ಬರುವ ಭಕ್ತರಿಗೆ ದೇಗುಲದ ಪರಿಸರವೂ ಮುಖ್ಯವಾಗುತ್ತದೆ. ಶುದ್ಧ, ಸ್ವಚ್ಛ, ಶಾಂತ ಪರಿಸರದಲ್ಲಿ ಏಕಾಗ್ರ ಚಿತ್ತರಾಗಿ ದೇವರನ್ನು ಧ್ಯಾನಿಸಿದ್ರೆ ಮನಸ್ಸು ಹಗುರವೆನಿಸುತ್ತದೆ. ಶ್ರೀ ಲಕ್ಷ್ಮೀ ದೇವಾಲಯದ ರಮ್ಯ ಪರಿಸರ ಭಕ್ತರ ಮನಸ್ಸನ್ನು ಚೇತೋಹಾರಿಯನ್ನಾಗಿಸುತ್ತದೆ. ಇಂತಹ ದೇವಾಲಯ ನಿರ್ಮಿಸಿದ ರಂಭಾಪುರಿ ಶ್ರೀಗಳ ಇಚ್ಛೆಯಂತೆ ಇಂದಿಗೂ ಮಂದಿರದ ಕಾರ್ಯಕ್ರಮಗಳು ನಡೆಯುತ್ತಿದೆ. ಇದರ ಬಗ್ಗೆ ಈಗಿರುವ ಮಹಾಸ್ವಾಮಿಗಳು ಮತ್ತಷ್ಟು ವಿವರಗಳನ್ನು ನೀಡಿ ಭಕ್ತರಿಗೆ ಆಶೀರ್ವಚನವನ್ನು ನೀಡಿದ್ದಾರೆ. ನಮ್ಮ ಗುರುಗಳಾದ ಬ್ರಹ್ಮಲೀನ ಶ್ರೀ ಶ್ರೀ ಶಿವಪುರಿ ಮಹಾಸ್ವಾಮೀಜಿಯವರಿಗೆ ಪ್ರೇರಣೆಯಾಗಿ, ಭಗವತಿಯ ಪ್ರೇರಣೆಯಾಗಿ ಇಲ್ಲೊಂದು ಕ್ಷೇತ್ರವಾಗಬೇಕು, ನಾನಿಲ್ಲಿ ವಾಸವಾಗಿದ್ದೇನೆ, ಇಲ್ಲಿಗೆ ಒಂದು ಮಂದಿರವನ್ನು ಕಟ್ಟು ಅಂತ ಹೇಳಿ ಭಗವತಿಯ ಪ್ರೇರಣೆ ಆಯಿತು. ಕಾರಣ ಏನಪ್ಪ ಅಂದರೆ, ನಮ್ಮ ಗುರುಗಳು 35 ವರ್ಷಗಳ ಕಾಲ ಸತತವಾಗಿ ಪ್ರತಿನಿತ್ಯ ಕೂಡ ಶ್ರೀಚಕ್ರದ ನವಾವರಣ ಪೂಜೆಯನ್ನು ಮಾಡಿಕೊಂಡು ಬಂದಂಥವರು ಶ್ರೀಚಕ್ರ ಉಪಾಸಕರಾಗಿದ್ದರು. ಭಗವತಿಯ ಸಾಕ್ಷಾತ್ಕಾರವಾಗಿತ್ತು ಅವರಿಗೆ. ಭಗವತಿಯ ಪ್ರೇರಣೆಯಿಂದ ಬೆಂಗಳೂರಿನ ಈ ನೈಋತ್ಯ ದಿಕ್ಕಿನಲ್ಲಿ, ನೈಋತ್ಯ ಮೂಲೆಯಲ್ಲಿ ನನ್ನನ್ನು ಸ್ಥಾಪನೆಯನ್ನು ಮಾಡು ಅಂತ ಹೇಳಿ ಭಗವತಿಯೇ ಅವರಿಗೆ ಪ್ರೇರಣೆಯನ್ನು ಕೊಟ್ಟಾಗ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರು. ಸುಮಾರು 3 ವರ್ಷಗಳ ಹಿಂದೆ ನಾವು ಇದನ್ನು ಪೂರ್ಣಗೊಳಿಸಿ ಕುಂಭಾಭಿಷೇಕವನ್ನು ಮಾಡಿದ್ವಿ. ಈ ಭಗವತಿಯ ಈ ಶ್ರೀಲಕ್ಷ್ಮಿಯ ಒಂದು ದರ್ಶನದಿಂದ ಹಲವಾರು ಜನಗಳಿಗೆ ತಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಪೂಜೆಗೆ ಒಂದು ಮಹತ್ವದ ಸ್ಥಾನವಿದೆ. ಭಕ್ತಿಯಿಂದ ದೇವಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಧನ, ಕನಕ, ವಸ್ತು, ವಾಹನಾದಿ ಸಕಲ ಸಂಪತ್ತುಗಳನ್ನು, ಐಹಿಕ ಸೌಖ್ಯಗಳನ್ನು ಪಡೆದು ಅಂತ್ಯದಲ್ಲಿ ಮೋಕ್ಷ ಪ್ರಾಪ್ತಿಯನ್ನು ಹೊಂದಬಹುದು. ಆತ್ಮೀಯರೇ, ಬೆಂಗಳೂರಿನ ಬನಶಂಕರಿ 6ನೇ ಹಂತದ ನೈಸ್ ರಸ್ತೆಯ ಹಿಂಭಾಗದ ಹೆಮ್ಮಿಗೆಪುರ ವಾರ್ಡ್ನಲ್ಲಿರುವ ಶ್ರೀ ಲಕ್ಷ್ಮೀ ದೇವಸ್ಥಾನದ ದರ್ಶನದಿಂದ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಶುಭಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳು ಮತ್ತು ಅಭಿನಂದನೆಗಳು. ಜಿ ಕುಟುಂಬದ ಆರಾಮದ ಚಿಂತನೆಗೆ ಸ್ವಾಗತವನ್ನು ಕೋರ್ತಾ, ಗಜೇಂದ್ರ ಮೋಕ್ಷದ ಚಿಂತನೆಯಲ್ಲಿ ನಾವು ಪಡೆದಂಥ ಒಂದು ಸಂದೇಶ ಏನು ಅಂತಂದರೆ, ಭಕ್ತನಾದ ಗಜೇಂದ್ರನ ಪಾದವನ್ನು ಹಿಡಿದದ್ದಕ್ಕೆ ಮೊಸಳೆಯಲ್ಲಿರುವಂತಹ ಊಹು ನಾಮಕ ಗಂಧರ್ವನಿಗೆ ಮೊದಲು ಮೋಕ್ಷ ಆಯಿತು, ಆಮೇಲೆ ಹಾಹಾ ನಾಮಕ ಗಂಧರ್ವನಿಗೆ ಮೋಕ್ಷ ಆಯಿತು ಅಂತ. ದೇವರ ಭಕ್ತರನ್ನು ನಾವು ಹಿಡಿದ್ರೆ ನಮಗೆ ಮೋಕ್ಷ ಬೇಗ ಆಗತ್ತೆ, ನಮ್ಮ ಸಮಸ್ಯೆ ಪರಿಹಾರವಾಗತ್ತೆ. ಹಾಗಾಗಿ ನಾವು ಭಕ್ತರ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಾಗಬೇಕಾಗಿದೆ. ಈ ಒಂದು ಸಂದೇಶ ನಾವು ಪಡೆದಿದ್ದೇವೆ. ಜೊತೆಯಲ್ಲಿ ಇನ್ನೊಂದು ಅದ್ಭುತವಾದ ಸಂದೇಶ ಏನು ಅಂದರೆ, ಗಜೇಂದ್ರ ತಾನು ಮೊಸಳೆಯ ಬಾಯಿಗೆ ಸಿಕ್ಕಾಕೊಂಡಾಗ
ತನ್ನ ಸಾಮರ್ಥ್ಯವನ್ನು ಎಷ್ಟು ಉಂಟು ಅಷ್ಟನ್ನೂ ಪ್ರಯೋಗಿಸಿಕೊಂಡು ಪೂರ್ಣವಾಗಿ ಬಲಾತ್ಕಾರವನ್ನು ಮಾಡಿ ಬಲಾತ್ಕ್ರಮಿಸಿ ಮೊಸಳೆಯನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ. ಆಗಲಿಲ್ಲ. ಕೊನೆಗೆ ಏನಾಯಿತು, ಅವನ ಹೆಂಡತಿ ಮಕ್ಕಳೆಲ್ಲ ಅವನನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು, ಸಹಾಯವನ್ನು ಮಾಡಿದರು. ಆಗಲಿಲ್ಲ. ಕೊನೆಗೆ ಏನು ಮಾಡಿದ, ಯಾವುದೂ ಆಗೋದಿಲ್ಲ ಅಂತ ಗೊತ್ತಾದಾಗ ಅಲ್ಲಿರುವಂಥ ಪುಷ್ಪವನ್ನು ತೆಗೆದು ಭಗವಂತನಿಗೆ ಅರ್ಪಣೆ ಮಾಡಿದ. ನಮ್ಮ ಶಾಸ್ತ್ರಕಾರರು ಕೊಡ್ತಾರೆ, ಜೀವ ಹೀಗೆ ಇರ್ತಾನೆ. ಮೊದಲಿಗೆ ಒಂದು ಕೆಲಸ ಆಗಬೇಕು ಅಂತಿದ್ದರೆ ತನ್ನ ಸಾಮರ್ಥ್ಯ ಎಷ್ಟುಂಟು ಅಷ್ಟನ್ನೂ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದರೆ ಒಂದು ರೀತಿಯಲ್ಲಿ ಇನ್ನೊಬ್ಬರ ಸಹಾಯ ನನಗೆ ಬೇಕಾಗಿಲ್ಲ, ದೇವರನ್ನೋದು ನನಗೆ ಬೇಕಾಗಿಲ್ಲ, ನಾನಿದ್ದೇನಲ್ಲ ನನ್ನಿಂದ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಚಿಂತನೆ, ಒಂದು ರೀತಿಯ ಭ್ರಮೆಯನ್ನಿಟ್ಟುಕೊಂಡು ಅಹಂಕಾರವನ್ನಿಟ್ಟುಕೊಂಡು ಪ್ರಯತ್ನ ಮಾಡ್ತಾನೆ. ಪೂರ್ಣ ಪ್ರಯತ್ನವನ್ನು ಮಾಡಿದ, ಆಗಲಿಲ್ಲ. ಆಮೇಲೆ ಏನು ಮಾಡ್ತಾನೆ, ಇನ್ನೊಬ್ಬರ ಹತ್ರ ಹೋಗ್ತಾನೆ, ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ. ಇವತ್ತು ನೋಡ್ತೇವಲ್ಲ, ಇವತ್ತು ನಾವು ಸಾಮಾನ್ಯವಾಗಿ ನಮಗಿಂತ ಹಿರಿಯರು ಸಮರ್ಥರು ಅಂತ ಯಾರಿದ್ದಾರೆ ಅವರ ಸಹಾಯವನ್ನು ತಗೊಳ್ಳಿ ನಾವು ಮುಂದೆ ಹೋಗೋದಿಲ್ಲ. ಯಾಕೆಂದರೆ ಅವಮಾನ ಅಂತ ಅಂದ್ಕೊಳ್ತೇವೆ. ಉತ್ತಮ ಮಾರ್ಗದರ್ಶನ, ಉತ್ತಮ ಸಹಾಯ ನಮಗೆ ಬೇಕೇ ಬೇಕು. ಖಂಡಿತ ಜೀವನದಲ್ಲಿ ನಾವು ಮೇಲೆ ಬರಬೇಕಾದರೆ ಎಲ್ಲ ರೀತಿಯ ಮಾರ್ಗದರ್ಶನ ಸಹಾಯಗಳು ಬೇಕೇ ಬೇಕು, ಬಿಡಲಿಕ್ಕೆ ಬರುವುದಿಲ್ಲ. ನಾವು ತಗೊಳ್ಳೋದರಲ್ಲಿ ನಮಗೆ ಅವಮಾನ ಅಂತ ಅಂದ್ಕೋಬೇಕಾಗಿಲ್ಲ. ನಮ್ಮಲ್ಲಿ ಇಂಥ ಒಂದು ಭಾವನೆ ಇದ್ದದ್ದರಿಂದಲೇ ಎಷ್ಟೋ ಜನಕ್ಕೆ ಅವಕಾಶಗಳು ವಂಚಿತರಾಗ್ತಾ ಇದೆ. ಅದಾಗಬಾರ್ದು. ಅವಕಾಶವನ್ನು ಪಡೆಯಬೇಕು, ಮಾರ್ಗದರ್ಶನ ಪಡೆಯಬೇಕು, ಸಹಾಯವನ್ನು ಪಡೆಯಬೇಕು, ಒಬ್ಬರಿಗೊಬ್ಬರು ಪರಸ್ಪರ ಪೂರಕರಾಗಿರಬೇಕು, ಆಗ ಶ್ರೇಯಸ್ಸನ್ನು ಪಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಇನ್ನೊಬ್ಬರು ಸಹಾಯ ತಗೊಳ್ಬಾರ್ದು ಅಂತ ಇರಬಾರ್ದು. ಗಜೇಂದ್ರ ಹಾಗೆ ಮಾಡಿದ, ತನ್ನ ಸಾಮರ್ಥ್ಯವನ್ನು ಹಾಕಿದ, ಆಗಲಿಲ್ಲ. ಆಗ ಅವನ ಸಹಾಯಕ್ಕೆ ಯಾರು ಬಂದರು, ಹೆಂಡತಿ ಮಕ್ಕಳೆಲ್ಲ ಬಂದರಂತೆ. ಭಾರೀ ಪ್ರಯತ್ನ ಮಾಡಿದರು, ಸಾಧ್ಯವಾಗಲಿಲ್ಲ. ಕೊನೆಗೆ ಇನ್ನು ದೇವರ ಹತ್ರ ಬಂದ. ನಮ್ಮ ಪರಿಸ್ಥಿತಿಯನ್ನು ಹಾಗೆಯೇ, ಸಾಮರ್ಥ್ಯ ಇದ್ದಷ್ಟು ಪ್ರಯತ್ನ ಮಾಡಿದೀವಿ, ಆಗಲಿಲ್ಲ. ಆಮೇಲೆ ಅವರಿವರ ಸಹಾಯವನ್ನು ಪಡಿತೇವೆ, ಆಗಲಿಲ್ಲ. ಅದು ಗೊತ್ತೇ ಇದೆ ನಮಗೆ. ಎಲ್ಲ ಸ್ಥಿತಿ ಹೇಗಾಗಿದೆ ಇವತ್ತು ಅಂದರೆ, ಮೊದಲಾದರೆ ಒಂದು ರೀತಿ ಅನುಕಂಪ ಪ್ರೀತಿ ಎನ್ನುವಂಥದ್ದಿತ್ತು, ವಾತ್ಸಲ್ಯಗಳಿರ್ತಿತ್ತು. ಈಗದಿಲ್ಲವೇ ಇಲ್ಲ. ನಿಮ್ಮ ಹಣೆ ಬರ ಏನಾರ ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತಾರೆ ಅಲ್ವಾ. ಮೊದಲ ಹಾಗಿರ್ತಿರ್ಲಿಲ್ಲ. ನಾವು ಗಮನಿಸಿದರೆ ಇತಿಹಾಸ ಪುಟವನ್ನು ನೋಡಿದರೆ ಭಾರತೀಯರಲ್ಲಿ ಎಂಥ ಸ್ಥಿತಿ ಇತ್ತು ಅಂದರೆ, ಒಬ್ಬ ವ್ಯಕ್ತಿಗೆ ಏನಾದರೂ ದುಃಖ ಬಂದರೆ ಎಲ್ಲರೂ ಸೇರ್ತಿದ್ರು. ಏನಾಗಿದೆ ಪರಿಷ್ಕಾರಕ್ಕೆ ಎಲ್ಲರೂ ಅದಕ್ಕೆ ತತ್ಪರರಾಗ್ತಿದ್ರು. ಇವತ್ತು ಹಾಗಿಲ್ಲ. ಒಬ್ಬ ವ್ಯಕ್ತಿ ಅವನು ಕಷ್ಟದಲ್ಲಿ ಬಳಲ್ತಾ ಬಿದ್ದಿದ್ರೆ ನೋಡಿ ಹಾಗೆ ಹೋಗ್ತಾರೆ ಹೊರತು, ಮುಟ್ಟಿದ್ರಲ್ಲಿ ಸಮಸ್ಯೆ ಆಗುತ್ತೆ ಅಂದ್ಕೊಂಡು ಹಾಗೆ ಹೋಗ್ತಾರೆ ಹೊರತು ಯಾರ ಹತ್ತಿರ ಬರೋದಿಲ್ಲ. ನಾನು ಮಾರ್ಗದಲ್ಲಿ ಒಂದು ದಿವಸ ವಾಹನದಲ್ಲಿ ಹೋಗಬೇಕಾದ್ರೆ ಒಂದು ಹಸು ಕೆಳಗೆ ಬಿತ್ತು. ಕಾರ್ ಹೊಡೆದು ಹೊಟ್ಟೋದ. ಆ ಹಸು ಹೊಡೆದು ಬಿದ್ದಾಗ ನಮಗಿಂತ ಮುಂಚೆ ಎಷ್ಟೋ ವಾಹನಗಳು ಬಂದು ಹೋಗಿದ್ದಾವೆ, ಯಾರೂ ನಿಲ್ಲಿಸಲಿಲ್ಲ. ನಮ್ಮ ಕಾರಿನ ಚಾಲಕ ನಿಲ್ಲಿಸಿ ಅವನು ಯಾರನ್ನು ಪ್ರಶ್ನೆ ಬೇಕಾಗಿಲ್ಲ, ಮಾನವೀಯತೆ ದೃಷ್ಟಿಯನ್ನು ಕೆಳಗಿಳಿದ. ನೋಡಿದರೆ ಪಾಪ ಹಸುಗಿನ ತುಂಬ ನೋವಾಗಿತ್ತು. ತನ್ನ ಬಾಟ್ಲಿ ನೀರು ತೆಗೆದ, ಅದಕ್ಕೆ ನೀರು ಕುಡಿಸಿದ. ಆಮೇಲೆ ನಾವೆಲ್ಲ ಸರ್ಕೊಂಡು ಪಕ್ಕದಲ್ಲಿ ಇಟ್ಟು ಅದಕ್ಕೆ ಉಪಚಾರವನ್ನು ಮಾಡಿ, ಸಂಬಂಧಪಟ್ಟವರು ಯಾರು ಹೇಳಿ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡಿತು. ಕೊನೆಗೆ ಅದು ತೊಂದರೆ ಇಲ್ಲ ಅಂತ ಆಯಿತು. ಆದರೆ ಪಾಪ ಕಾಲಿಗೆ ತುಂಬ ನೋವಾಗಿತ್ತು. ಒಂದು ವ್ಯಕ್ತಿ ಒಂದು ಪ್ರಾಣಿಗೆ ಹಿಂಸೆ ಆದಾಗ ಅದನ್ನು ಉಪಚರಿಸಲಿಕ್ಕೆ, ಅದರಲ್ಲಿ ಪ್ರೀತಿ ತೋರಿಸಲಿಕ್ಕೆ ನಮಗೆ ಏನು ಕಷ್ಟ ಇದೆ, ನಾವು ಮಾಡೋದಿಲ್ಲ. ಅದನ್ನು ಉದಾಸೀನ ಮಾಡಿಬಿಡ್ತೇವೆ. ಸಾಧ್ಯವಿದ್ದಷ್ಟು ಪ್ರಯತ್ನ ಮಾಡಬೇಕು ನಾವು. ಉದಾಸೀನ ಮಾಡಿ ಹೋಗುವಂಥದ್ದು ಅನಾಗರಿಕತೆ. ನಾಗರಿಕ ಪ್ರಪಂಚ ಅಂತ ನಾವು ಅಂದ್ಕೊಳ್ತೇವೆ, ಇಲ್ಲ. ಇವತ್ತು ನೋಡ್ತೇವಲ್ಲ, ಒಂದು ಪಟ್ಟಣದಲ್ಲಿ ಒಂದು ಅನರ್ಥ ಆಗಿದೆ ಅಂತಂದರೆ ತತ್ಕ್ಷಣ ಮಾಡುವ ಕೆಲಸ ಏನು, ನಮ್ಮವರು ಎಲ್ಲಿದ್ದಾರೆ, ಯಾರಿದ್ದಾರೆ ಅವರವನ ಕಡೆ ಸೇರಿಸಿಕೊಳ್ಳೋದು, ಬಾಗಿಲು ಹಾಕಿ ಕೂತ್ಕೊಂಡ್ಬಿಡೋದು, ಅಷ್ಟೇ, ಕ್ಲೋಸ್. ಇನ್ಯಾರಿಗೂ ವ್ಯವಸ್ಥೆ ಮಾಡಲಿಕ್ಕಿಲ್ಲ, ಸಂಬಂಧನೇ ಇಲ್ಲ ಅಂತ. ಹಾಗಲ್ಲ. ಕಷ್ಟದಲ್ಲಿದ್ದಾಗ ಸಹಾಯ ನಾವು ಮಾಡಲೇಬೇಕು. ಸಾಧ್ಯವಿದ್ದಷ್ಟು ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಅಂಥ ಚಿಂತನೆ ಕೊಟ್ಟವರು ನಮ್ಮ ಪ್ರಾಚೀನರು. ಸಾಮಾಜಿಕ ಜೀವನ, ಸಾಂಘಿಕ ಜೀವನ ಇರಬೇಕು ಅಂತ. ವೈಯಕ್ತಿಕ ಜೀವನ ಅಲ್ಲ. ವೈಯಕ್ತಿಕ ಜೀವನ ಇರ್ತದೆ, ಅದು ಸೀಮಿತವಾಗಿ. ಸಾಂಘಿಕ ಜೀವನ ಪ್ರಧಾನವಾಗಿರುವಂತಹದ್ದು. ಅದನ್ನು ಕೊಡ್ತಾರೆ, ನಾವು ಅದನ್ನು ಮಾಡೋದಿಲ್ಲ, ಉದಾಸೀನ ಮಾಡ್ತೇವೆ. ಇತ್ತೀಚೆಗೆ ನಾನು ತಿರುಪತಿಯಿಂದ ಬರುವ ಸಂದರ್ಭದಲ್ಲಿ ಒಂದು ಬಸ್ಸಲ್ಲಿ ಕೂತು ಬರ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಇಳಿದು ಹೋಗಿದ್ದಾನೆ. ಅವನಿಗೆ ಒಂದು ಕಾರು ಹೊಡೆದು ಹೋಗೇ ಬಿಟ್ಟ.
ಆದರೆ ಆ ವ್ಯಕ್ತಿ ಏನಾದಂತ ಗೊತ್ತೇ ಆಗಿಲ್ಲ. ಯಾಕೆಂದರೆ ನಮಗೆ ಬಸ್ಸಲ್ಲಿ ಕೂತವ್ರ ಮಹಾನುಭಾವರಿಗೆ ತಾವು ಹೋಗಬೇಕು ಅರ್ಜೆಂಟ್ ಇತ್ತು. ಇಂಥ ದುಸ್ಥಿತಿ ನಾವು ನೋಡ್ತೇವೆ. ಎರಡೂ ಕಡೆ ನಾನು ನೋಡ್ತಾ ಇದ್ದೇನೆ. ಇದು ನನಗೊಬ್ಬನಿಗಲ್ಲ, ಇಂಥ ಅನುಭವ ಎಲ್ಲರಿಗೂ ಕೂಡ ಆಗಿರ್ತದೆ. ಅದಾಗಬಾರ್ದು ಅಂತಾರೆ. ಒಬ್ಬ ವ್ಯಕ್ತಿ ಕಷ್ಟಪಟ್ಟಾಗ ಸಹಾಯವನ್ನು ಮಾಡಬೇಕು ನಾವು. ಅವನು ಮನೆಯಲ್ಲಿದ್ದಾಗ ಕಷ್ಟಪಡ್ತಾನೋ, ಮನೆಯ ಹೊರಗಿದ್ದಾಗ ಕಷ್ಟಪಡ್ತಾನೋ, ಸಾಮಾಜಿಕವಾಗಿ ಕಷ್ಟಪಡ್ತಾನೋ, ಒಟ್ಟು ಪ್ರಾಮಾಣಿಕವಾಗಿದ್ದಾಗ ಅವನಿಗೆ ಕಷ್ಟ ಬಂದಾಗ ನಾವು ಪರಿಹಾರ ಮಾಡಬೇಕು. ಒಬ್ಬ ಭಯೋತ್ಪಾದಕನ ಕಷ್ಟ ಆಗಿದೆ ಅಂತ ಸಹಾಯ ಮಾಡಲಿಕ್ಕೆ ಹೋಗಬಾರ್ದು. ಮತ್ತೆ ಅವನು ಭಯೋತ್ಪಾದಕ ಅಂತ ಗೊತ್ತಾದರೆ ಖಂಡಿತ ಸಹಾಯವನ್ನು ಮಾಡಬಾರ್ದು. ನಮ್ಮ ದೇಶವನ್ನು, ನಮ್ಮ ಧರ್ಮವನ್ನು, ನಮ್ಮ ಮಾತೃಭೂಮಿಯನ್ನು ನಾಶ ಮಾಡಲಿಕ್ಕೆ ಬಂದಂಥವನಿಗಾದರೆ ಖಂಡಿತ ಸಹಾಯವನ್ನು ಮಾಡಬಾರ್ದು. ಇದನ್ನು ಮಹಾಭಾರತ ನಮಗೆ ಹೇಳಿಕೊಡುತ್ತೆ. ಹಾಗಾಗಿ ಕಷ್ಟದಲ್ಲಿದ್ದ ಜೀವಿಗೆ ಪ್ರಾಮಾಣಿಕನಾಗಿದ್ದಾಗ ಮಾತ್ರ, ಅವನು ಪ್ರಾಮಾಣಿಕನಾಗಿದ್ದರೆ ಖಂಡಿತ ಸಹಾಯವನ್ನು ಮಾಡಬೇಕು ನಾವು. ಆ ಹೆಂಡತಿ ಮಕ್ಕಳು ಸಹಾಯವನ್ನು ಮಾಡಿದ್ದು ತಮಗೆ ಸಾಮರ್ಥ್ಯ ಇರುವಷ್ಟು. ಇವತ್ತು ನಮಗೂ ಹಾಗೆ ನಮಗೆ ಸಹಾಯವನ್ನು ಮಾಡ್ತಾರೆ, ಮಾಡುವಷ್ಟು ಮಾಡ್ತಾರೆ. ಮೊನ್ನೆ ಯಥಾ ಪ್ರಕಾರ ನಾವು ಇರೋದು ಅಂತಾದರೆ ಏನು ಮಾಡ್ತಾರೆ, ನಿಮ್ಮ ಹಣೆ ಬಾರಿ ಬಿಟ್ಬಿಡುವುದು ಅಂತಾರೆ. ಅಂಥ ಸ್ಥಿತಿ ಆಗುತ್ತೆ ನಮ್ಮದು. ಹಾಗೆ ನಮ್ಮ ಪ್ರಯತ್ನ ನಮಗೆ ಫಲವನ್ನು ಕೊಡೋದಿಲ್ಲ, ನಮ್ಮವರ ಸಹಾಯ ನಮಗೆ ಫಲವನ್ನು ಕೊಡೋದಿಲ್ಲ. ಕೊನೆಗೇನು ಮಾಡ್ತೇವೆ ನಾವು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಮತ್ತು ದೇವರ ಹತ್ರ ಬರ್ತೇವೆ. ಇಂಥ ವಿಪರ್ಯಾಸ ಅಲ್ವಾ. ದೇವರ ಹತ್ರ ಬರ್ತೇವೆ ನಾವು ಯಾವಾಗ ನಮಗೆ ಇನ್ನೆಲ್ಲೂ ಆಗೋದಿಲ್ಲ ಅಂತಾದಾಗ. ಅದು ಮದುವೆ ವಿಷಯ ಇರ್ಬೋದು, ಮಕ್ಕಳ ವಿಷಯ ಇರ್ಬೋದು, ಅಥವಾ ಕೌಟುಂಬಿಕ ವಿಷಯ ಇರ್ಬೋದು, ಉದ್ಯೋಗದ ವಿಷಯ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಏನೋ ಒಂದು ಇರ್ಬೋದು. ಒಟ್ಟಿನಲ್ಲಿ ಒಂದು ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು ಅಂತಂದಾಗ ನಾವೇನು ಮಾಡ್ತೇವೆ, ಮೊದಲು ನಮ್ಮೆಲ್ಲ ಪ್ರಯತ್ನ ಅಂತ ಮಾಡ್ತೇವೆ. ಪ್ರಯತ್ನ ಮಾಡುವುದಿಲ್ಲ, ವಾಸ್ತವಿಕವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲ್ಲ ನಾವು. ಏನೇನೋ ಅಂತ ಅಂದುಕೊಂಡು ಆಗಲ್ಲ ಅಂತ ಆದಮೇಲೆ ಕೊನೆಗೆ ದೇವರ ಹತ್ರ ಬರೋದು, ದೇವರೇ ನನಗೆ ಒಂದಿಷ್ಟು ಪರಿಹಾರ ಮಾಡುವಂಥ, ಒಂದಿಷ್ಟು ಸೇವೆ ಕೊಡದೆ ಪರಿಹಾರ ಮಾಡುವಂಥ. ಅದಲ್ಲ ಭಾರತೀಯತೆ, ಅದಲ್ಲ. ಮೊದಲಿಗೆ ದೇವರ ಹತ್ರ ಹೋಗಬೇಕಂತ ನಾವು ದೇವರನ್ನು ಕೇಳ್ಕೊಳ್ಬೇಕಾದ್ರೆ, ಸ್ವಾಮಿ ನಾನು ಈಗ ಈ ಕೆಲಸ ಮಾಡಬೇಕು ಅಂತಿದ್ದೇನೆ, ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿ ನನ್ನ ಇಷ್ಟಾರ್ಥವನ್ನು ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಹೇಗೆ ಕೊಡುವ ನೀನು ಪ್ರಾರ್ಥನೆ? ಅದು ಹೇಗೆ ನನ್ನ ಇಷ್ಟಾರ್ಥ ಪೂರ್ಣ ಆಗಬೇಕು ಅಂದರೆ ಬುದ್ಧಿ ಪ್ರಚೋದನೆ ಮಾಡುವುದರ ಮೂಲಕ ನನ್ನ ಬುದ್ಧಿಯನ್ನು ಹೀಗೆ ಸಂಯೋಜನೆ ಮಾಡು, ಇಂಥ ಕಡೆಗೆ ಹೋದಾಗ ಈ ರೀತಿ ಯಶಸ್ಸನ್ನು ಪಡಿತಾನೆ ಚಿಂತನೆ ನನಗೆ ಕೊಡು, ಹೀಗೆ ಪ್ರಾರ್ಥನೆ ಮಾಡಬೇಕಂತೆ. ನಾವು ಬಿಟ್ಟಿದ್ದೇವೆ. ಭಾರತೀಯರಾಗಿ, ಭಾರತೀಯ ಸನಾತನ ಸಂಸ್ಕೃತಿಯ ಉಳ್ಳವರಾಗಿ ನಾವೇನು ಮಾಡ್ತೇವೆ ಅಂದರೆ ದೇವರನ್ನು ಸಂಪೂರ್ಣವಾಗಿ ಮರೆತು ನಮ್ಮ ಜೀವನ ಅಂತ ಮಾಡಲಿಕ್ಕೆ ಹೋಗ್ತೇವೆ. ಅಧಪ್ಪತನವನ್ನು ಹೊಂದಿ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಅವರಂತಾರೆ ಆಗ ಮಾಡಬೇಡಿ. ಗಜೇಂದ್ರ ಮೊದಲಿಗೆ ದೇವರನ್ನು ಭಜಿಸಿದ್ರೆ ಆಗ ಹೋಗ್ತಿತ್ತು, ಆಗ ಮಾಡಲಿಲ್ಲ. ಅವನೇನು ಮಾಡ್ದ, ಮೊದಲು ತನ್ನ ಸಾಮರ್ಥ್ಯ ಅಂತ ಅಂದುಕೊಂಡ, ಆಗಲಿಲ್ಲ. ಹೆಂಡತಿ ಮಕ್ಕಳ ಸಹಾಯ ಅಂತ ಅಂದುಕೊಂಡ, ಆಗಲಿಲ್ಲ. ಇನ್ಯಾರೂ ಗತಿ ಇಲ್ಲ ಅಂತಾದಾಗ ಮತ್ತೆ ದೇವರ ಹತ್ರ ಬಂದ. ಹಾಗೆ ಅಂತ ದೇವರು ಬಿಟ್ಟು ಉದಾಸೀನ ಮಾಡಿದನೋ? ಇಲ್ಲ. ಇದು ಗಮನಿಸಬೇಕಾದ ಸಂಗತಿ. ಮನುಷ್ಯನಿಗೂ ದೇವರಿಗಿರುವಂಥ ಅಂತರ ಹೇಗಿದೆ ಅಂತ, ಜೀವನಿಗೂ ದೇವರಿಗಿರುವಂಥ ವ್ಯತ್ಯಾಸ ಇದು. ಜೀವ ಮೊದಲು ತಾನು ತಂದುಕೊಂಡ, ಆದರೆ ದೇವರು ಹಾಗಿಲ್ವಲ್ಲ. ನೀನು ಉದಾಸೀನ ಮಾಡ್ತೀಯೋ, ಆದರ ಮಾಡ್ತೀಯೋ, ನಿನ್ನನ್ನು ರಕ್ಷಣೆ ಮಾಡೋ ಪರಿ ನನ್ನದಿಲ್ಲದೆ, ಆದರೆ ನಿನಗೆ ತತ್ಪರತೆ ಬೇಕು, ಆಗ ನಾನು ಮಾತ್ರ ಬರ್ತೇನೆ ಅಂತಂತಾನೆ. ಹಾಗಾಗಿ ದೇವರನ್ನು ನಾವು ಮೊದಲಿಗೆ ಚಿಂತನೆ ಮಾಡ್ತಾ ಪ್ರಾರ್ಥನೆ ಮಾಡಿದರೆ ಎಂದಿಗೂ ಕಷ್ಟಗಳಿರೋದಿಲ್ಲ. ನಮ್ಮಲ್ಲಿ ಪದ್ಧತಿ ಇತ್ತು, ಮಕ್ಕಳನ್ನು ಇಟ್ಟುಕೊಂಡು ದೊಡ್ಡವರು ಮಾಡುವುದು, ದೊಡ್ಡವರು ನೋಡ್ತಾ ಮಕ್ಕಳು ಮಾಡ್ತಕ್ಕಂಥ ಪದ್ಧತಿ ಇತ್ತು. ಈಗ ಎರಡೂ ಕಡಿಮೆ ಆಗಿ ಹೋಗಿದೆ. ಮನೆಯಲ್ಲಿ ಬೆಳಗ್ಗೆ ಎದ್ದಾಗ ದೇವರನ್ನು, ಗುರುಗಳನ್ನು ನಮಿಸಿ ಚಿಂತನೆ ಮಾಡ್ತಾ ಮುಂದೆ ಹೋಗುವಂಥ ಪದ್ಧತಿ ಇತ್ತು. ಅದನ್ನು ಮಾಡಬೇಕಂತೆ. ಆ ಗಜೇಂದ್ರ ಮೋಕ್ಷ ನಮಗೆ ಪಾಠ ಕಲಿಸಿಕೊಡುತ್ತೆ. ಮೊದಲು ದೇವರ ಹತ್ರ ಹೋಗಿ ಅಂತ. ದೇವರು ಉದಾಸೀನ ಮಾಡಿದ್ದರೂ ಕೂಡ ಪ್ರೀತಿಯಿಂದ, ಕರುಣೆಯಿಂದ ಗಜೇಂದ್ರನ ಹೇಗೆ ಉದ್ಧಾರ ಮಾಡಿದನೋ ಹಾಗೆ ನಾವು ಕೂಡ ಒಮ್ಮೊಮ್ಮೆ ದೇವರನ್ನು ಉದಾಸೀನ ಮಾಡ್ತೇವೆ, ಒಮ್ಮೊಮ್ಮೆ ಯಾವಾಗಲೂ ಉದಾಸೀನ ಮಾಡ್ತೇವೆ ದೇವರನ್ನು. ಅಂಥ ಉದಾಸೀನ ಮಾಡಿದ್ದರೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ನಮ್ಮ ಪ್ರಯತ್ನ ಅನ್ನೋದು ಪ್ರಧಾನ ಆಗೋದಿಲ್ಲ, ಪ್ರಯತ್ನ ಬೇಕು. ಅದಕ್ಕಿಂತ ಮುಂಚೆ ದೈವ ಕೃಪೆ ಬೇಕು ನಮಗೆ. ಆ ದೈವ ಕೃಪೆಯಿಂದಲೇ ನಮ್ಮ ಪ್ರಯತ್ನದಿಂದ ಸೇರಿದಾಗ ಉತ್ತಮವಾದಂತಹ ಸಾರ್ಥಕ ಜೀವನ ಸಾಫಲ್ಯ ಬರುತ್ತೆ ಚಿಂತನೆಯನ್ನು ಕೊಡ್ತಾರೆ. ಇಷ್ಟು ಕಥೆಯನ್ನು ನಾವು ನಿತ್ಯ ಬೆಳಗ್ಗೆ ಚಿಂತನೆ ಮಾಡಿದಾಗ ಏನಾಗುತ್ತೆ ಅಂದರೆ ದುಷ್ಟ ಸ್ವಪ್ನಗಳ ಪರಿಹಾರ ಆಗುತ್ತೆ ಅಂತ ಒಂದಾದರೆ, ಇನ್ನೊಂದು ನೈತಿಕವಾದ ಅನೇಕ ಸಂದೇಶ ನಮಗೆ ಕೊಡುತ್ತೆ. ಮೊದಲೇದ್ದು ನಾವು ಭಕ್ತರ ಪಾರವನ್ನು ಹಿಡಿಬೇಕು. ಸುಬ್ರಹ್ಮಣ್ಯ ಶರಣು ಶ್ರೀ ಘಾಟಿ ಮಂದಿರ ವಾಸ ಸುರ ಸುಂದರಾಧೀರ ನಾಗೇಂದ್ರ ಭಕ್ತರ ಪೋಷ ತಂದೆಯು ನೀನೇ ತಾಯಿಯು ನೀನೇ ನಮ್ಮನು ಕಾಯುವ ಬಂಧುವು ನೀನೇ ಸುಬ್ರಹ್ಮಣ್ಯ ಶರಣು ಶ್ರೀ ಘಾಟಿ ಮಂದಿರ ವಾಸ. ಈ ದೇಶ ಸೇವೆ, ಧರ್ಮ ಸೇವೆ, ದೇವರ ಸೇವೆ ಯಾರು ಮಾಡಿದ್ದಾರೋ ಅವರ ಪಾದವನ್ನು ಹಿಡಿಬೇಕು. ನಾವು ನೇರವಾಗಿ ದೇವರನ್ನು ಹಿಡ್ತೇನೆ ಅಂದರೆ ಆಗೋದಿಲ್ಲ. ಹಾಗಾಗಿ
ಈ ರೀತಿಯ ಸಂದೇಶವನ್ನು ಚಿಂತನೆ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚು ನಾವು ದೇವರ ಹತ್ರ ಮೊದಲಿಗೆ ಸಾಗಬೇಕಾಗಿದೆ. ದೇವರ ಹತ್ರ ಹೋಗಬೇಕು ಅಂತಂದ್ರೆ ಅರ್ಥ ಏನು? ನಮ್ಮ ಮನಸ್ಸು ದೇವರಲ್ಲಿರಬೇಕು. ನೀನು ಮಾಡಿಸುವವನು, ಸಂಕಷ್ಟವನ್ನು ಪರಿಹಾರ ಮಾಡುವನು ನೀನು, ಅಭೀಷ್ಟವನ್ನು ಕೊಡುವನು ನೀನು ಅಂತ ಚಿಂತನೆ ಇರಬೇಕಂತೆ. ನಾನು ಸ್ವತಂತ್ರನಾಗಿದ್ದೇನೆ, ಎಲ್ಲವನ್ನು ಪಡೆದು ಬಿಡ್ತೇನೆ, ಆ ಭಾವನೆ ಬೇಡ. ಪರೀಕ್ಷೆ ಪ್ರಾರಂಭವೋ, ಶಾಲೆಯ ಪ್ರಾರಂಭವೋ, ಉದ್ಯೋಗದ ಪ್ರಾರಂಭವೋ, ಜೀವಿತದ ಆರಂಭವೋ, ಕಲ್ಯಾಣ ಘಟ್ಟವೋ ಏನೋ ಒಂದಿರುತ್ತದೆ. ಆ ಒಂದೊಂದು ಪ್ರಾರಂಭದಲ್ಲೂ ಕೂಡ, ನಿತ್ಯದಲ್ಲೂ ಕೂಡ ದೇವರನ್ನು ಸ್ಮರಿಸಬೇಕಂತೆ. ಯಾರು ನಿತ್ಯ ದೇವತಾ ಪ್ರಾರ್ಥನೆಯನ್ನು ಮಾಡ್ತಾನೋ ಅವರಿಗೆ ಸಂಕಷ್ಟಗಳು ಖಂಡಿತ ಇರೋದಿಲ್ಲ. ಬರುವ ಸಂಕಷ್ಟಗಳು ತನ್ನಷ್ಟಕ್ಕೆ ಪರಿಹೃತವಾಗಿ ಬಿಡ್ತವೆ. ಆದ್ದರಿಂದ ನಾವು ಮತ್ತೆ ಮತ್ತೆ ಚಿಂತನೆ ಮಾಡಬೇಕಾದದ್ದು ಗಜೇಂದ್ರ ಮೋಕ್ಷದಿಂದ ನಾವು ದೇವರನ್ನು ಮೊದಲು ಪ್ರಾರ್ಥನೆ ಮಾಡಬೇಕೇ ಹೊರತು, ದೇವರ ಭಕ್ತರನ್ನು ಮೊದಲು ಹಿಡಿಬೇಕೇ ಹೊರತು ನಮ್ಮ ಪ್ರವೃತ್ತಿಯಲ್ಲ, ನಮ್ಮ ಪ್ರಯತ್ನ ಅಲ್ಲ. ಹೀಗಾಗಿ ಗಜೇಂದ್ರ ಮೋಕ್ಷವನ್ನು ಬೆಳಿಗ್ಗೆ ಎದ್ದು ಸ್ಮರಣೆ ಮಾಡಬೇಕು ಅಂತಾರೆ. ಇದು ನೆನಪಾದಾಗಲ್ಲ, ಪ್ರತಿನಿತ್ಯ ಮಾಡಬೇಕಿದನ್ನು. ಅದರಿಂದ ಏನಾಗುತ್ತೆ? ದುಷ್ಟ ಸ್ವಪ್ನಗಳ ಪರಿಹಾರ, ಒಳ್ಳೆಯ ಸ್ವಪ್ನಗಳ ಸಾರ್ಥಕ್ಯ ಅನ್ನುವಂಥದ್ದು ಬರುತ್ತೆ ಎಂದಂತಾರೆ. ಇದರ ಜೊತೆಗೆ ಇನ್ನೊಂದು ಅದ್ಭುತವಾದ ಮಾತಿದೆ. ಅದೇನು ಗೊತ್ತೋ? ದೇವರನ್ನು ನೆನೆಸಿದಂತೆ ದೇವರ ಭಕ್ತರನ್ನು ನೆನೆಸಿ. ಎಷ್ಟು ಜನರನ್ನು ನೆನೆಸಬೇಕು? ತುಂಬ ಜನ ಇದ್ದಾರೆ, ಆದರೆ ಕನಿಷ್ಠ ಪ್ರಮಾಣದಲ್ಲಾದರೂ ನೆನೆಸಿ ಅಂತಂತಾರೆ. ಅದು ಎಂಥದ್ದು? ಕೆಲವರನ್ನು ಮಾತ್ರ. ಅದು ತುಂಬ ಜನ ಹೇಳೋ ಪದ್ಧತಿ ಇದೆ, ಸಾಂಪ್ರದಾಯಿಕವಾಗಿ ಆ ರೀತಿ ಮಾಡ್ತಕ್ಕಂಥದ್ದು ತುಂಬ ಜನ ಅನುಷ್ಠಾನ ಮಾಡೋರಿದ್ದಾರೆ. ಆದರೆ ಇವತ್ತಿನ ಜಂಜಾಟದಲ್ಲಿ ಸಾಧ್ಯ ಇಲ್ಲ ಅಂತಾದ ಸಂದರ್ಭದಲ್ಲಿ ಕೆಲವರನ್ನಾದರೂ ನೆನೆಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನೋಡಿದಾಗ ಹೇಳ್ತಾರೆ, ಭಗವಂತನನ್ನು ರುಕ್ಮಾಂಗದ ವರದ ಅಂತ ಕರೀತಾರೆ, ಅಂಬರೀಷ ವರದ ಅಂತ ಕರೀತಾರೆ, ಕುಚೇಲ ವರದ ಅಂತ ಕರೀತಾರೆ. ಯಾಕೆ ಹಾಗೆ ಕರೆದ್ರು? ಅದರ ಉದ್ದೇಶ ಏನಿದೆ? ದೇವರನ್ನು ಹಾಗೆ ಚಿಂತನೆ ಮಾಡೋದ್ರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಚಿಂತನೆ ಮಾಡಬೇಕಲ್ಲ. ಅದಕ್ಕೆ ನಾಳೆ ಸೇರಿದಾಗ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.